ಹೋಯ್ತು ಬಿಡು ಸಾಕು. ಸಾರಿ ರೀ. ಅಯ್ಯೋ ಪರವಾಗಿಲ್ಲ. ನಿಂಗೆ ಸ್ವಲ್ಪ ಈಗ ಹಗುರ ಆಯ್ತಾ? ಹ್ಞೂ ರೀ, ಸ್ವಲ್ಪ ಪರವಾಗಿಲ್ಲ. ಬಾ ಹೋಗಮ್ಮ. ಯಾಕೋ ನಡೆಯೋಕ್ಕೆ ಆಗ್ತಾ ಇಲ್ಲ, ಯಾಕೋ ತುಂಬ ಸುಸ್ತಾದಂಗೆ ಆಗ್ತಾ ಇದೆ. ಏನು ಮಾಡೋದು? ರಶ್ಮಿ, ಒಂದು ಕೆಲಸ ಮಾಡು, ಅಲ್ಲಿ ಮೆಡಿಕಲ್ ಶಾಪ್ ಐತೆ, ನಾನು ಹೋಗ್ಬಿಟ್ಟು ಸುಸ್ತಿಗೆ ಆಮೇಲೆ ವಾಂತಿಗೆ ಏನಾರು ಮಾತ್ರೆ ಗೀತ್ರೆ ಸಿಕ್ಕರೆ ತಗೋಬತ್ತೀನಿ. ಹಾಂ, ನೀವು ಒಂದು ಕೆಲಸ ಮಾಡಿ ಇಲ್ಲಿ ಕೂತ್ಕೋ. ಹಾಂ ಬಂದೆ ಸರ್. ಅಣ್ಣ ಹೇಳಿ. ವಸಿ ವಾಂತಿ ಮತ್ತೆ ಸುಸ್ತಾಯ್ತೈತೆ, ಏನಾರು ಮಾತ್ರೆ ಇದ್ರೆ ಕೊಡೋಣ. ವಾಂತಿ ಆಗ್ತಿದ್ಯಾ? ತೊಗೊಳ್ಳಿ, ಇದು ವಾಮಿಟಿ ಕೊಡಿ. ಇದು ಅವ್ರು ಸುಸ್ತಾಗ್ತಿದೆ ಅಂತಾರಲ್ಲ, ಅದು ಕೊಡಿ ಸರ್. ಎಷ್ಟಾಯ್ತಣ್ಣ? 42. ತೊಗೊಳ್ಳೋಣ. ಅಣ್ಣ ಚೇಂಜ್ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾಡ್ತೀರಾ? ಚೇಂಜ್ ಇಲ್ವಾ? ಸರಿ ಕಣ ಅಣ್ಣ, ಏನೋ ನೆಟ್ವರ್ಕ್ ಇಲ್ಲ ಅಂತ ಬತ್ತೈತೆ. ಒಂದು ಕೆಲಸ ಮಾಡಿ, ಚಿಲ್ಡ್ರನ್ನ ನೀವೇ ಮಾಡಿಕೊಳ್ಳಿ, ಇನ್ನೊಂದು ಕಿತ್ತ ಇಸ್ಕೊತೀನಿ. ಎಲ್ಲ ಇಟ್ಕೊಳಕ್ಕಾಗಲ್ಲ, ಬೇರೆ ಏನಾರು ಬೇಕಾ ಹೇಳಿ ಕೊಡ್ತೀವಿ. ಸರಿ, ಆ ಚಿಲ್ಡ್ರಿಗೆ ಏನು ಬರ್ತದೆ ಅದನ್ನೇ ಕೊಡೋಣ. ನನ್ನ ಹೆಂಡ್ರು ಒಬ್ಬಳೆ ಕೂತವಳೆ, ಸುಸ್ತು ಅಂತವಳೆ, ಹೊಸಿ ಬೇಗ ಕಾಣೋಣ. ಓ, ಹೊಸ್ದಾಗಿ ಮದುವೆ ಆಗಿರೋರಾ? ಹೌದಣ್ಣ, ಈ ಒಂದೂವರೆ ವರ್ಷ ಆಯ್ತು ಕಣಣ್ಣ. ಮಗು ಆಗಿದೆಯಾ ಇಲ್ವಾ ಇನ್ನು? ಅದೆಲ್ಲ ಇನ್ನೂ ಆಗಿಲ್ಲ ಕಣಣ್ಣ. ಅಣ್ಣ ಹೊಸಿ ಬೇಗ ಅಣ್ಣ. ಹೌದಾ, ಇರಿ ಒಂದು ನಿಮಿಷ ಕೊಟ್ಟೆ. ತೊಗೊಳ್ಳಿ ಸರ್. ಹಾಂ ಸರಿ. ರಶ್ಮಿ, ಇಲ್ಲಿ ನೀರು ಎತ್ಕ, ಮಾತ್ರೆ ಕೊಟ್ಟವ್ರೆ ವಾಂತಿಗೆ. ಹಾಂ, ಈ ಜ್ಯೂಸ್ ಕುಡಿದ್ರೆ ಶಕ್ತಿ ಬರ್ತದಂತೆ. ರೀ ಸಾಕು ರೀ, ನಂಗೆ ಸಾಕು ಅಂದ್ರೆ ಹೆಂಗೆ? ಇನ್ನು ಹೊಸಿ ಕುಟಿ ಹೇಳ್ತೀನಿ. ಸಾಕು. ಇವಾಗ ಸಮಾಧಾನ ಆಯ್ತಾ? ಹ್ಞೂ ರೀ, ನೀವೇನು ತಲೆ ಕೆಡಿಸ್ಕೋಬೇಡಿ, ಮಾತ್ರೆನೂ ತಗೊಂಡೆ, ಜೊತೆಗೆ ಇದು ಕುಡಿದ್ನಲ್ಲ, ಸ್ವಲ್ಪ ಸುಧಾರಿಸಿದೆ. ಇವಾಗ ನಾವು ನಡ್ಕೊಂಡೆ ಮನೆಗೆ ಹೋಗ್ಬಿಡೋಣ. ಇಷ್ಟೆಲ್ಲ ಆಗೈತೆ, ಸುಸ್ತಾಗೈತೆ, ನಡೆಯೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತಿದ್ದೆ. ಅದೆಲ್ಲ ಏನೂ ಬೇಕಾಗಿಲ್ಲ, ಮರ್ಯಾದೆಯಿಂದ ಆಟೋದಲ್ಲಿ ಹೋಗೋದು ಅಷ್ಟೇ. ಆಟೋಣ? ಸುಮ್ಮನೆ ಆಟೋಣ. ಅಣ್ಣ ಒಂದು ನಿಮಿಷ ಅಣ್ಣ. ರೀ, ಆಟೋ ಎಲ್ಲ ಏನು ಬೇಡ, ಬಾಯ್ ಹೇಳ್ತೀನಿ. ಹಲೋ. ಹಲೋ, ಡಾಕ್ಟರ್ ಪಾರ್ವತಿ ಅವರಾ? ಹೌದು, ಹೇಳಿ ಸರ್, ನೀವ್ಯಾರು ಮಾತಾಡ್ತಿರೋದು? ಮೇಡಮ್, ನಾನು ನಂಜನಗೂಡು ಮೆಡಿಕಲ್ ಶಾಪಿಂದ ಮಾತಾಡ್ತಾ ಇರೋದು. ಓ ಹೌದಾ, ಯಾರಾದರೂ ನನ್ನ ಪೇಷಂಟ್ ಬಂದಿದ್ದಾರಾ ಮೆಡಿಸಿನ್ ಕೇಳ್ಕೊಂಡು? ಇಲ್ಲ ಮೇಡಮ್, ಅದೇನಂದ್ರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇಬ್ರು ಫೋಟೋಸ್ನ ಕಳಿಸಿದ್ರಿ. ಇವ್ರೇನಾದರೂ ಕಾಣಿಸ್ಕೊಂಡ್ರೆ ಅವ್ರ ಬಿಹೇವಿಯರ್ನ ಅಬ್ಸರ್ವ್ ಮಾಡಿ ಅಪ್ಡೇಟ್ ಕೊಡಿ ಅಂತ ಹೇಳಿದ್ರಿ ನೀವು. ಓ ಕರೆಕ್ಟ್ ಸರ್, ಕರೆಕ್ಟು. ಹೇಳಿ ಸರ್, ಏನಾಯಿತು? ಹೌದು ಮೇಡಮ್, ಅವರು ಇವಾಗ ಮೆಡಿಕಲ್ ಶಾಪ್ ಹತ್ರ ಬಂದಿದ್ರು. ಆ ಹುಡುಗಿಗೆ ವಾಮಿಟ್ ಆಗಿ ಸುಸ್ತಾಗಿದ್ದಕ್ಕೆ ಆ ಹುಡುಗ ಫುಲ್ಲು ಟೆನ್ಷನ್ ತಗೋಬಿಟ್ಟಿದ್ದ ಮೇಡಮ್. ನಿಜವಾಗ್ಲೂ ಆ ಜೋಡಿ ನೋಡಿ ತುಂಬ ಖುಷಿ ಆಯಿತು ಮೇಡಮ್. ಅದನ್ನ ಹೇಳೋಣ ಅಂತ ಫೋನ್ ಮಾಡಿದೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಮನುಷ್ಯ ಅಲ್ವೇ ಅಲ್ಲ ಅಂತ ಮೊದಲೇ ಗೊತ್ತಿತ್ತು, ಆದರೆ ಸೋತ ಮೇಲಾದರೂ ಅವನ ದುರಾಂಕಾರ ಸ್ವಲ್ಪನಾದರೂ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅದೇನು ಅಂತಲ್ಲ ಚಿಕ್ಕವ್ವ, ಈ ಗಾಯಗೊಂಡಿರೋ ಸಿಂಹದ ಗರ್ಜನೆ ಕೂಗೋದ್ಕಿಂತ ಜಾಸ್ತಿ ಅಂತ ಹಂಗಾಗ್ಬಿಟ್ಟೈತೆ ನಮ್ಮ ಅಪ್ಪನ ಕತೆ. ಪರ್ಶು, ನೀನು ಅವ್ರನ್ನ ಬಾಯಿ ತುಂಬ ಅಪ್ಪ ಅಂತ ಕರೆದ್ರೆ ನನಗೆಷ್ಟು ಸಂಕಟ ಆಗುತ್ತೆ ಗೊತ್ತಾ? ನಿನ್ನಂಥ ಬಂಗಾರದಂಥ ಮಗನಿಗೆ ಜನ್ಮ ಕೊಟ್ಟು ಅಂತ ಅವ್ರನ್ನ ಅಪ್ಪ ಅಂತ ಕೊಟ್ಬಿಟ್ನಲ್ಲ, ನನ್ನ ಬಗ್ಗೆ ನನಗೆ ಅಸಹ್ಯ ಆಗುತ್ತೆ. ಇದೆಲ್ಲ ನನ್ನದೇ ತಪ್ಪು. ನಾನು ಯಾಕೆ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ದು, ನೀವು ಯಾಕೆ ನನ್ನ ಕೈ ಇಟ್ಕೊಂಡು ಹೊರಗೆ ಕರ್ಕೊಂಡು ಹೋದ್ರೂ ನನಗೆ ಗೊತ್ತಿಲ್ಲ. ಇದುವರೆಗೂ ನಾನು ಅವ್ರ ಬಗ್ಗೆ ಮಾತಾಡಿದ್ರೆ, ಅವ್ರ ವಿರುದ್ಧವಾಗಿ ಹೋದ್ರು ಬೆಂಗಳೂರಲ್ಲಿರೋ ನನ್ನ ಕಡೆಯವ್ರನ್ನ ಸಾಯಿಸ್ತೀನಿ ಅಂತ ಹೇಳಿ ನನ್ನ ಎದುರಿಸ್ತಾ ಇದ್ರು. ಪಾಪ, ನನ್ನ ತಂದೆ ತಾಯಿ ಹಣೆ ಬರದಲ್ಲಿ ಅಳಿಯನ ಕೈಯಲ್ಲೇ ಸಾವು ಅಂತ ಬರ್ದಿದ್ರೆ ನಾನು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳಿ? ಆದರೆ ಈಗ ನನ್ನ ಮಗ, ನನ್ನ ಸೊಸೆ, ನನ್ನ ಅಕ್ಕ, ನಾನು ಈ ಮನೇಲಿ ಪಡ್ತಿರೋ ನೋವನ್ನ ತಡ್ಕೊಂಡಂತೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಚಿಕ್ಕವ್ವ, ಅಮ್ಮ ಎಷ್ಟೇ ನೋವಾದರೂ ತಾಳ್ಮೆಯಿಂದ ಇರ್ತಾಳೆ. ಆ ತಾಳ್ಮೆನೇ ನಮ್ಮನ್ನೆಲ್ಲ ಕಾಯ್ತದೆ. ನೀನು ಬೇಜಾರು ಮಾಡ್ಕೋಬೇಡ ಬಿಡು. ಹಾಗಂತ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕೇನೋ? ಇನ್ನೇನು ತಾನೇ ಮಾಡೋಕ್ಕಾಯ್ತು ಚಿಕ್ಕವ್ವ? ಈ ಕ್ಷಣನೇ ನಾನು ನನ್ನ ಅಕ್ಕ ಸೊಸೆನ ಕರ್ಕೊಂಡು ಶಿವು ಮನೆಗೆ ಹೋಗೋಕ್ಕೂ ಸಾಧ್ಯ. ಶಿವು ಮತ್ತೆ ಪಾರು ಮುಂದೆ ಈ ಮನೇಲಿ ನಿಮ್ಮಪ್ಪ ಮಾಡ್ತಿರೋ ಅನ್ಯಾಯನ ಒಂದು ಬಿಡ್ದಂಗೆ ಹೇಳಕ್ಕೂ ಸಾಧ್ಯ.
ಅತ್ತೆ ಏನು ಮಾತಾಡ್ತಿದ್ದೀರಾ ನೀವು? ನೀನು ಸುಮ್ಮನೆ ಇರೋ ರತ್ನ. ಪ್ರತಿ ಸಲ ಈ ಮನೇಲಿ ಇವ್ರು ಮಾಡ್ತಿರೋ ಅನ್ಯಾಯಗಳನ್ನ ಸಹಿಸ್ಕೊಂಡು ಇಷ್ಟು ದೂರ ಇವ್ರನ್ನ ಬೆಳೆಯಕ್ಕೆ ಬಿಟ್ಟಿರೋದೇ ನಾವು ಮಾಡಿರೋ ದೊಡ್ಡ ತಪ್ಪು. ಆದ್ರೆ ಇನ್ಮೇಲೆ ಇದೆಲ್ಲ ಆಗಕ್ಕೆ ನಾನು ಬಿಡೋದಿಲ್ಲ. ಅಕ್ಕ, ರತ್ನ, ನಡೀರಿ ನಾವು ಹೋಗೋಣ. ಚಿಕ್ಕವ, ನನ್ನ ಮಾತು ಕೇಳು. ನೀನು ಅಲ್ಲೋಗೋದು, ಅಲ್ಲೇನೋ ಆಗೋದು, ಶಿವು ಕೋಪ ಮಾಡಿಕೊಂಡು ಇನ್ನೇನೋ ಮಾಡೋದು, ರಶ್ಮಿ ಸೀನಿಸ್ತಲ್ಲಿ ಏನಾಯ್ತು ನೀವು ನೋಡ್ಲಿಲ್ವೇ? ಅದೆಲ್ಲ ಬೇಕಾ? ಹೌದು ಸುಶೀಲಾ, ನೀನು ಕೋಪದಲ್ಲಿರುವಾಗ ನಿನ್ನ ಮನಸ್ಸಿನ ಮಾತನ್ನ ಕೇಳಬೇಡ, ಸಮಾಧಾನವಾಗಿರು. ಯಾಕಕ್ಕ ಸಮಾಧಾನವಾಗಿರ್ಬೇಕು? ಇವತ್ತು ನಿನ್ಗಾಗಿರೋ ಗಾಯಕ್ಕೆ ನಾನು ಔಷಧಿ ಹಚ್ತಿದ್ದೀನಿ, ನಾಳೆ ದಿನ ನೀನು ನನಗೆ ಹಚ್ತೀಯ, ಆಮೇಲೆ ಪರಶು ರತ್ನನ್ಗೆ ಹಚ್ತಾನೆ, ರತ್ನ ಪರಶುಗೆ ಹಚ್ತಾಳೆ. ಇದೆಲ್ಲ ಆಗೋದು ಬೇಡ ಅಕ್ಕ, ನಡಿ ನಾವಿಲ್ಲಿಂದ ಹೋಗೋಣ. ಇನ್ನು ಏನಕ್ಕ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ನಡಿ ಅಕ್ಕ, ನಡಿ ರತ್ನ. ಚಿಕ್ಕವ, ನನ್ನ ಮಾತು ಕೇಳು, ಹೊಸಿ ತಡ್ಕೊಳ್ಳಿ. ಇಷ್ಟೆಲ್ಲ ಆದ್ಮೇಲೂ ತಡ್ಕೊಂಡಿರೋ ಅಂತ ಹೇಳ್ತಿದ್ಯಲ್ಲ, ನೀನ್ ಯಾವ ಸೀಮೆ ಗಂಡ್ಸೋ? ನೀನು ನನ್ನ ಮಗ. ಅಕ್ಕ, ರತ್ನ, ನಡೀರಿ. ಅತ್ತೆ ಹಾಗೆಲ್ಲ ಮಾಡಬೇಡಿ, ನನ್ನ ಮಾತು ಕೇಳಿ ಪ್ಲೀಸ್. ಅಪ್ಪಂಗೆ ಇವಾಗಲೇ ಈ ವಿಷಯ ಹೇಳಿ ತಡಿಬೇಕು, ಇಲ್ಲಾಂದರೆ ಆ ಶಿವ ಮನೆ ಮುಂದೆ ಪೆಂಡಲ್ ಹಾಕ್ಸ್ಬಿಡ್ತಾನೆ. ಅತ್ತೆ ಅತ್ತೆ ಪ್ಲೀಸ್ ನನ್ನ ಮಾತು ಕೇಳಿ. ಅತ್ತೆ ರಶ್ಮಿ ನನ್ನ ವಿಷಯ ಗೊತ್ತಾಗಿ ಅಣ್ಣ ಆಲ್ರೆಡಿ ನೊಂದಿದ್ದಾನೆ. ಇವಾಗ ನನ್ನ ವಿಷಯನೂ ಗೊತ್ತಾದರೆ ಅವ್ನು ಜೀವ ಸಹಿತ ಉಳಿಯಲ್ಲ. ಅತ್ತೆ ನಿಮ್ಮ ಕಾಲಿಗೆ ಬೀಳ್ತೀನಿ ಪ್ಲೀಸ್. ನೋಡ್ ರತ್ನ, ರಶ್ಮಿ ಸೀನಾ ಇಬ್ರು ಒಂದಾಗಿದ್ದಾರೆ. ಶಿವುಗೆ ಅಕಸ್ಮಾತ್ ಸತ್ಯ ಗೊತ್ತಾದ್ರೂ ಅದನ್ನ ಎದುರಿಸೋ ಧೈರ್ಯನೂ ಅವನಲ್ಲಿದೆ, ಸಾಮರ್ಥ್ಯನೂ ಅವನಲ್ಲಿದೆ. ಛತ್ರಿ ದಣಿ, ಮಂಜಿನ ಹಿಂದೆ ಮಳೆ, ಗಂಜಿ ಹಿಂದೆ ಅನ್ನ. ನನ್ನ ಜೊತೆಗಿದ್ರೆ ಅಪಾಯ, ನನ್ನ ಕಾಲ್ ಕೆಳಗಡೆ ಇದ್ರೆ ಬದುಕೋ ಉಪಾಯ ಅಲ್ವಾ? ದಿಟ ದಣಿ. ಅಪ್ಪಯ್ಯ, ಅಪ್ಪಯ್ಯ, ಡೇಂಜರ್ ಅಪ್ಪಯ್ಯ, ಡೇಂಜರು. ಇದ್ಯಾಕೆ ದೊರೆ ಹಿಂಗೆ ಓದಾಡ್ತಿದ್ದೀರಿ? ಮಾರಿಗುಡಿ ಡೇಂಜರು ಇಲ್ವಾ? ಅಯ್ಯೋ ಅಪ್ಪಯ್ಯ, ಇನ್ನು 1 ನಿಮಿಷ ತಡ ಆದರೂ ಆ ಶಿವ ಬಂದು ನಮ್ಗೆಲ್ಲಾನು ಗುಂಡಿ ತೋಡ್ತಾನೆ. ಅಮ್ಮನು ಚಿಕ್ಕಮ್ಮನು ರತ್ನಿನ ಕರ್ಕೊಂಡು ನಮ್ಮ ಮನೆ ವಿಷಯನೆಲ್ಲ ಶಿವಂಗೆ ಹೇಳ್ಬೇಕಂತ ಹೊಂಟವ್ರೆ. ಏನಾನ ಮಾಡಿ ಬೇಗ ತಡಿಬೇಕು. ಅವ್ರು ಹಾಕ್ಕೊಟ್ರೆ ಮೊದಲು ಕೈ ಇಟ್ಟಂತೆ. ಛತ್ರಿ, ನನ್ನ ಬಂದೂಕ್ ತಗೊಂಡು ಬಾರೋ. ಆಯ್ತು ದಣಿ. ನಾ ಬೀಳದೆ ಇದ್ರೆ ಈ ಸೀರೆ ಹುಟ್ಟಿರೋ ಹೆಂಗಸರಿಗೆ ಭಯನೇ ಇರೋದಿಲ್ಲ. ನೀನು ಸುಮ್ಮನೆ ನನ್ನ ಜೊತೆಲಿ ಬಾ. ರತ್ನ, ಸುಶೀಲಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ಇವತ್ತೇ ನಾವು ಶಿವುಗೆ ಎಲ್ಲ ವಿಷಯ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ಇಂಥ ಒಂದು ಕ್ಷಣ ಮತ್ತೆ ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಾ ಬಾ ಸುಶೀಲಾ. ಇಲ್ಲ ಅತ್ತೆ ಅತ್ತೆ ಪ್ಲೀಸ್ ನನ್ನ ಮಾತು ಕೇಳಿ ಅತ್ತೆ ಪ್ಲೀಸ್.